ಇವತ್ತಿನ ವಿಶೇಷ ಅತಿ ಸುಲಭವಾಗಿ 3 ಚಟ್ನಿ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದೇನು ಅಂತಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಬೆಳ್ಳುಳ್ಳಿ ಚಟ್ನಿ ಪುಡಿ, ಎಳ್ಳು ಚಟ್ನಿ ಪುಡಿ. ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ನಿಮಗೆ ಅನಿಸುತ್ತೆ ಚಟ್ನಿ ಪುಡಿ ಮಾಡೋದು ಇಷ್ಟು ಸುಲಭನಾ ಅಂತ. ಇಡ್ಲಿ, ದೋಸೆ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಆಗುವಂಥ ಈ ಚಟ್ನಿ ಪುಡಿನ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ 3 ಚಟ್ನಿ ಪುಡಿನಲ್ಲಿ ಮೊದಲು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಕಟ್ಟಿನಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹರಡಿ ಡ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪನೂ ಸಹ ತೇವಾಂಶ ಇರಬಾರ್ದು ಈ ತೊಳೆದಿರೋ ಅಂಥ ಎಲೆಯಲ್ಲಿ. ಬಿಸಿಲು ಚೆನ್ನಾಗಿದೆ ಅಂದರೆ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಬಾಣಲಿನಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೋದು. ಇವತ್ತು ನಾನು ಡೈರೆಕ್ಟಾಗಿ ಬಾಣಲಿನಲ್ಲಿ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಮಯ ಆಗುತ್ತೆ ಅಂತ ಅದನ್ನ ಮತ್ತೆ ಇನ್ನೊಂದು ಬರ್ನರಿಗೆ ಶಿಫ್ಟ್ ಮಾಡಿಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ನಾನು ಮತ್ತೆ ಸಾಮಗ್ರಿಗಳನ್ನ ಹುರ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಣ ಸಾಮಗ್ರಿಗಳನ್ನ ಹುರ್ಕೊಳ್ಳೋದಕ್ಕೆ ಅಂತ ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಓಕನ್ನು ಬಳಸ್ಕೊಳ್ತಾ ಇದ್ದೀನಿ. ಮೊದಲು ಏನು ಹುರ್ಕೋತಾ ಇದ್ದೀನಿ ಅಂತಂದರೆ ಹುಣಸೆ ಹಣ್ಣು. ಅಂದರೆ ಈಗ ನಾವು ಮಾಡ್ತಿರೋಂಥ ಚಟ್ನಿ ಪುಡಿಗೆ ಹುಣಸೆ ಹಣ್ಣು ಹಾಕಬೇಕಾಗುತ್ತಲ್ವ, ಅದನ್ನ ಹಸಿಯಾಗಿ ಹಾಕಿದರೆ ಅಷ್ಟು ಚೆನ್ನಾಗಿ ಪುಡಿನೂ ಆಗೋದಿಲ್ಲ, ರುಚಿನೂ ಬರೋದಿಲ್ಲ. ಹಾಗಾಗಿ ಹುಣಸೆ ಹಣ್ಣನ್ನು ಈ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಏನಿಲ್ಲ, ಲೋ ಫ್ಲೇಮಲ್ಲಿ ಒಂದು 5ರಿಂದ 7 ನಿಮಿಷ ಬಿಟ್ಟರೆ ಅದು ಗಟ್ಟಿಯಾಗುತ್ತೆ. ಅದನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಖಾರಕ್ಕೆ ತಕ್ಕಂತೆ ಇಲ್ಲಿ 4ರಿಂದ 5 ಕೆಂಪು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ಯಾಕೆಂದರೆ ನಾವು ಮೆಣಸನ್ನು ಹಾಕೋದ್ರಿಂದ ಕೆಂಪು ಮೆಣಸಿನ್ಕಾಯಿ ಹಾಕಿದರೆ ಖಾರ ಆಗೋಗ್ಬಿಡುತ್ತೆ, ಮಕ್ಕಳು ತಿನ್ನೋದು ಕಷ್ಟ. ಹಾಗಾಗಿ ಕೆಂಪು ಮೆಣಸಿನ್ಕಾಯಿನ ಕಮ್ಮಿ ಮಾಡಿಬಿಟ್ಟು ಇಲ್ಲಿ ನಾನು ಸ್ವಲ್ಪ ಕರಿಮೆಣಸನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಇದನ್ನು ಎಲ್ಲ ಚಟ್ನಿ ಪುಡಿಗೂ ಸೇರಿಸ್ತೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಎರಡನ್ನೂ ಸಹ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆ ಘಮ ಅಂತ ಕಲರ್ ಚೇಂಜ್ ಆಗಿ ಸುವಾಸನೆ ಬರಬೇಕು, ಕರಿಮೆಣಸು ಸ್ವಲ್ಪ ಸಿಡಿಬೇಕು. ಅದಾದಮೇಲೆ ಇಲ್ಲಿ 1 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಇಂಗಿನ ಪುಡಿನ ಹಾಕಿದ ಮೇಲೆ ಜಾಸ್ತಿ ಹುರಿಯೋದಕ್ಕೆ ಹೋಗಬಾರ್ದು, ಫ್ಲೇಮನ್ನು ಆಫ್ ಮಾಡಿಬಿಡಿ. ಈ ಬಿಸಿನಲ್ಲೇ ಅದು ಲೈಟಾಗಿ ಕಲರ್ ಚೇಂಜ್ ಆಗಲಿ. ಆಮೇಲೆ ಒಂದು ಬರ್ನರಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಹುರ್ಕೊಳ್ತಾ ಇದೆ ಅಲ್ವಾ, ಅದು ಚೆನ್ನಾಗಿ ಹುರಿದು ಒಣಗಿ ಈ ರೀತಿ ಪುಡಿಯಾಗಿದೆ. ಈಗ ಕರೆಕ್ಟಾಗಿರೋ ಹಂತದಲ್ಲಿ ಈ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹುರಿದಿರೋಂಥ ನುಗ್ಗೆ ಸೊಪ್ಪನ್ನು ಸೇರಿಸಿ ಅದಕ್ಕೆ ಎಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ವೋ, ಅಂದರೆ ಹುರಿದಾದ್ಮೇಲೆ 1 ಬೌಲ್ ಆಯಿತು ಅಂದರೆ ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ಹುರುಗಡಲೆ ತೊಗೊಂಡಿದ್ದೀನಿ. ಖಾರಕ್ಕೆ ಇಲ್ಲಿ 2 ಕೆಂಪು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಹುರಿದಿರೋ ಅಂಥ ಹುಣಸೆ ಹಣ್ಣನ್ನು ಹಾಕಿ ನಾವು ಹುರಿದಿಟ್ಕೊಂಡಂತಹ ಜೀರಿಗೆ ಮೆಣಸಿನಲ್ಲಿ ಅರ್ಧ ಭಾಗದಷ್ಟು ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಗೆ ಸೇರಿಸ್ತಾ ಇದ್ದೀನಿ. ಇನ್ನು ಅರ್ಧ ಭಾಗನ ನಾನು ಎಳ್ಳು ಪುಡಿಗೆ ಸೇರಿಸ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ಸಣ್ಣಕ್ಕೆ ಈ ರೀತಿ ಪುಡಿ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ. ತುಂಬಾ ಅದ್ಭುತವಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಇಡ್ಲಿ, ದೋಸೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಅದೇನು ಅಂದರೆ ಎಳ್ಳು ಚಟ್ನಿ ಪುಡಿ. ಇದು ಸಹ ತುಂಬಾ ಸುಲಭ. ಆಗಲೇ ಅರ್ಧ ಸಾಮಗ್ರಿಗಳನ್ನ ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಾನು ಒಂದು ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರ್ಕೋಬೇಕು ಅಂದರೆ ಈ ರೀತಿ ಕಲರ್ ಚೇಂಜ್ ಆಗಬೇಕು, ಲೈಟಾಗಿ ಒಂದೇ ಸಮಾನವಾಗಿ ಇರಬೇಕು, ಹಾಗೇ ಘಮ ಅಂತ ಸುವಾಸನೆ ಬರಬೇಕು. ಈಗ ನೋಡಿದರೆ ಉದ್ದಿನ ಬೇಳೆ ಆಲ್ಮೋಸ್ಟ್ ಆಗಿದೆ ಎಂದಾಗ ಎಷ್ಟು ಉದ್ದಿನ ಬೇಳೆ ತೊಗೊಂಡಿದ್ವೋ ಅಷ್ಟೇ ಕಪ್ಪು ಎಳ್ಳನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಉದ್ದಿನ ಬೇಳೆ ಆಲ್ಮೋಸ್ಟ್ ಆಗಿದೆ. ಈಗ ಕಪ್ಪು ಎಳ್ಳನ್ನು ಹಾಕಿದರೆ ಎರಡೂ ಸಹ ಒಂದೇ ಸಮವಾಗಿ ಬರುತ್ತೆ. ಎಳ್ಳು ಸಿಡಿಬೇಕು, ಹಾಗೆಯೇ ಘಮ ಅಂತ ಸುವಾಸನೆ ಬರಬೇಕು. ಎಳ್ಳನ್ನು ಹುರಿಬೇಕಾದ್ರೆ ಉದ್ದಿನ ಬೇಳೆನೂ ಸಹ ಪರ್ಫೆಕ್ಟಾಗಿ ಆಗುತ್ತೆ. ಈಗ ಎಳ್ಳು ಉದ್ದಿನ ಬೇಳೆನ ಹುರ್ಕೊಂಡು ರೆಡಿಯಾಗಿದೆ. ಅದನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮೊದಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಕೆಂಪು ಮೆಣಸಿನಕಾಯಿ ಹಾಗೆ ಹುಣಸೆ ಹಣ್ಣು, ಅದರಲ್ಲಿ ಸ್ವಲ್ಪ ನಾನೀಗ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಕೆಂಪು ಮೆಣಸಿನಕಾಯಿನ ಸೇರಿಸ್ಬೋದು. ಜೊತೆಗೆ ನಾನು ಮೊದಲೇ ಹುರಿದಿಟ್ಕೊಂಡಂಥ ಮೆಣಸು ಜೀರಿಗೆ ಅರ್ಧ ಇಟ್ಟಿದ್ದೆ, ಸ್ವಲ್ಪ ಇಂಗಿನ ಪುಡಿನೂ ಸೇರಿಸ್ಕೊಂಡು ಹುರ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಇಟ್ಟಿದ್ದೆ. ಅದನ್ನು ಹಾಕಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಣ್ಣಗೆ ಪುಡಿ ಮಾಡಿದರೆ ಎಳ್ಳಿನ ಚಟ್ನಿ ಪುಡಿ ರೆಡಿಯಾಗೋಯಿತು. ಎಳ್ಳಿನ ಚಟ್ನಿ ಪುಡಿಗೆ ಸ್ವಲ್ಪ ಉದ್ದಿನ ಬೇಳೆ ಪ್ರಮಾಣ ಸಮವಾಗಿ ಹಾಕಿದರೆ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದೊಂದು ತುಂಬಾ ಸುಲಭ. ಇಲ್ಲಿ 1 ಕಪ್ಪಿನಷ್ಟು ನಾನು ಒಣ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಹುರ್ಕೊಂಡು ಸಹ ಸೇರಿಸ್ಕೋಬೋದು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು, ಇದೆಲ್ಲನೂ ಹಾಕಿ ಲೈಟಾಗಿ ರುಬ್ಕೊಳ್ಳೋಣ. ಇವಾಗ ನೋಡಿ ಚೆನ್ನಾಗಿ ಪುಡಿ ಆಗಿದೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ ಎಷ್ಟು ಒಣ ಕೊಬ್ಬರಿ ತೊಗೊಂಡಿದ್ವೋ ಅದ್ರ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿನ ಸೇರಿಸಬೇಕಾಗತ್ತೆ. ಬೆಳ್ಳುಳ್ಳಿ ಚಟ್ನಿ ಪುಡಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿಯಾಗಿ ಬರುತ್ತೆ. ಅದನ್ನೆಲ್ಲ ಹಾಕಿ ನೀರು ಹಾಕ್ದೇನೆ ಈ ರೀತಿ ಪುಡಿ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿಯಾಗಿದೆ. ಈ 3 ಚಟ್ನಿ ಪುಡಿನೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಕ್ಕೂ ಎಕ್ಸಲೆಂಟ್ ಆಗಿರುತ್ತೆ. ಇಡ್ಲಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆನೂ ಸಹ ಅದ್ಭುತವಾಗಿರುತ್ತೆ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಬೆಳ್ಳುಳ್ಳಿ ಚಟ್ನಿ ಪುಡಿ, ಎಳ್ಳಿನ ಚಟ್ನಿ ಪುಡಿ, ಇದನ್ನು ಹಾಗೇ ತಿನ್ಬೋದು, ಮೊಸರು ಜೊತೆ ತಿನ್ಬೋದು.
ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಕ್ಕೂ ಸಹ A1 ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ರೀತಿ ಚಟ್ನಿ ಪುಡಿನ ನೀವು ಮನೆಯಲ್ಲಿ ಮಾಡಿಬಿಟ್ರೆ ಮತ್ತೆ ಯಾರೂ ಚಟ್ನಿ ಕೇಳೋದೇ ಇಲ್ಲ. ಗಡಿಬಿಡಿ ದಿನಗಳಲ್ಲಿ ಬೆಳಿಗ್ಗೆ ಹೊತ್ತು ಇಡ್ಲಿನೋ ದೋಸೆನೋ ಹಾಕಿಟ್ಬಿಟ್ರೆ ಈ ಚಟ್ನಿ ಪುಡಿ ಇದ್ಬಿಟ್ರಂತೂ ಸೂಪರಾಗಿ ಕೆಲಸ ಹೋಗ್ಬಿಡುತ್ತೆ. ತಲೆ ಬಿಸಿನೇ ಇರೋದಿಲ್ಲ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.